أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಮಕ್ಕಾ ವಿಜಯದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹಿಂತಿರುಗಿದ ನಂತರವೂ ಕೆಲವು ದಂಡಯಾತ್ರೆಗಳನ್ನು ನಡೆಸಬೇಕಾಗಿ ಬಂತು. ಅದರ ಬಗ್ಗೆ ನಾನು ಪ್ರಸ್ತಾಪಿಸುತ್ತೇನೆ. ಅವುಗಳಲ್ಲಿ ಒಂದು ಕೈಸ್ ಬಿನ್ ಸಾದ್ ಬಿನ್ ಉಬಾದರ ದಂಡಯಾತ್ರೆಯಾಗಿದೆ. ಇದು ಹಿಜ್ರಿ 8ನೇ ವರ್ಷದಲ್ಲಿ ಸದಾ ಕಡೆಗೆ ನಡೆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಾರಾನದಿಂದ ಮದೀನಕ್ಕೆ ಹಿಂತಿರುಗಿದ ನಂತರ ಇಸ್ಲಾಮಿನ ಸಂದೇಶ ತಲುಪಿಸಲಿಕ್ಕಾಗಿ ವಿವಿಧ ಪ್ರದೇಶಗಳಿಗೆ ಸೈನ್ಯಗಳನ್ನು ಕಳುಹಿಸಿದರು. ಅದರಂತೆ ಯೆಮೆನಿನ ರಾಜಧಾನಿಯಾದ ಸನಆ ಕಡೆಗೆ ಮುಹಾಜಿರ್ ಬಿನ್ ಅಬಿ ಉಮಯ್ಯರನ್ನು ಮತ್ತು ಹಜ್ರುಲ್ ಮೌತ್ನ ಕಡೆಗೆ ಜಿಯಾದ್ ಬಿನ್ ಲಬೀದ್ರನ್ನು ಕಳುಹಿಸಿದರು. ಮತ್ತೊಂದು ಸೈನ್ಯವನ್ನು ಸಿದ್ಧಪಡಿಸಿ ಅದರ ಸೇನಾಧಿಪತಿಯನ್ನಾಗಿ ಕೈಸ್ ಬಿನ್ ಸಾದರನ್ನು ನೇಮಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈಸ್ ಬಿನ್ ಸಾದರನ್ನು 400 ಜನರೊಂದಿಗೆ ಯಮನಿನ ಸದಾ ಗೋತ್ರಕ್ಕೆ ಇಸ್ಲಾಂ ಧರ್ಮದ ಸಂದೇಶ ನೀಡಲು ಕಳುಹಿಸಿದರು. ಹಜರತ್ ಕೈಸ್ ರಜಿಯಲ್ಲಾಹು ಅನ್ಹು ಖಜರಜಿನ ಮುಖ್ಯಸ್ಥ ಹಜರತ್ ಸಾದ್ ಬಿನ್ ಉಬಾದರ ಪುತ್ರರಾಗಿದ್ದರು. ಅವರನ್ನು ಉತ್ತಮ ಸಲಹೆಗಾರ, ಧೀರ ಮತ್ತು ನುರಿತ ಕುದುರೆ ಸವಾರ ಎಂದು ಪರಿಗಣಿಸಲಾಗುತ್ತಿತ್ತು. ಉದಾರತೆಯ ಗುಣದಲ್ಲಿಯೂ ಅವರು ಬಹಳ ಪ್ರಸಿದ್ಧರಾಗಿದ್ದರು. ಹಜರತ್ ಕೈಸ್ ಕಿನಾನಲ್ಲಿ ಬೀಡು ಬಿಟ್ಟಿದ್ದಾಗ ಸದಾ ಗೋತ್ರದ ಒಬ್ಬ ವ್ಯಕ್ತಿ ಜಿಯಾದ್ ಬಿನ್ ಹಾರಿಸ್ ಆ ಕಡೆಯಿಂದ ಹಾದು ಹೋದರು. ಅವರು ಸ್ವಲ್ಪ ಕಾಲದ ಮೊದಲು ಮುಸ್ಲಿಂ ಆಗಿದ್ದರು. ಈ ಸೈನ್ಯವು ತನ್ನ ಗೋತ್ರದ ಮೇಲೆ ದಾಳಿ ಮಾಡಲು ಹೋಗುತ್ತಿದೆ ಎಂದು ತಿಳಿದಾಗ ಅವರು ಅಲ್ಲಿಂದ ನೇರವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ಹಾಜರಾದರು ಮತ್ತು ಹೀಗೆ ವಿನಂತಿಸಿದರು: ನೀವು ಕಳುಹಿಸಿದ ಸೈನ್ಯವನ್ನು ಹಿಂದಕ್ಕೆ ಕರೆಸಿಕೊಳ್ಳಿರಿ. ನಾನು ನನ್ನ ಗೋತ್ರದ ಕುರಿತು ಖಾತರಿ ನೀಡುತ್ತೇನೆ ಮತ್ತು ಅವರ ಇಸ್ಲಾಂ ಸ್ವೀಕಾರದ ಬಗ್ಗೆಯೂ ಭರವಸೆಯನ್ನು ನೀಡುತ್ತೇನೆ. ಅಂದರೆ ಒಂದು ಖಾತರಿ ಏನೆಂದರೆ, ಅವರು ಮುಸ್ಲಿಮರ ಮೇಲೆ ಆಕ್ರಮಣ ಮಾಡುವುದಿಲ್ಲ ಅಥವಾ ಹಾನಿ ಮಾಡುವುದಿಲ್ಲ, ಮತ್ತು ಎರಡನೆಯದು ಏನೆಂದರೆ ಅವರು ನಿಧಾನವಾಗಿ ಇಸ್ಲಾಮನ್ನು ಸ್ವೀಕರಿಸುವರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತನ್ನು ಒಪ್ಪಿಕೊಂಡು ಸೈನ್ಯವನ್ನು ಹಿಂದಕ್ಕೆ ಕರೆಸಿಕೊಂಡರು. ಅನಂತರ ಅವರು ಮೆಲ್ಲನೆ ತಬ್ಲೀಗ್ ಮಾಡಿದಾಗ ಅವರ ಗೋತ್ರದ ಜನರು ಇಸ್ಲಾಮನ್ನು ಸ್ವೀಕರಿಸಿದರು. ಏಕೆಂದರೆ ದಾಳಿ ಮಾಡುವುದು ಮತ್ತು ಬಲವಂತವಾಗಿ ಮುಸ್ಲಿಂ ಮಾಡುವುದು ಇಸ್ಲಾಮಿನ ಬೋಧನೆಗಳಿಗೂ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಂತ ರೀತಿ ಮತ್ತು ಸುನ್ನತಿಗೂ ವಿರುದ್ಧವಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಜಿಯಾದ್ರನ್ನೇ ಅವರ ಮುಖಂಡರನ್ನಾಗಿ ನೇಮಿಸಿದರು. ಹಜರತ್ ಉಯೈನಾ ಬಿನ್ ಹಿಸ್ನ್ ಫಜಾರಿಯವರ ದಂಡಯಾತ್ರೆಯ ಪ್ರಸ್ತಾಪವೂ ಇದೆ. ಈ ದಂಡಯಾತ್ರೆ ಮೊಹರ್ರಂ ಹಿಜ್ರಿ 9ರಲ್ಲಿ ಬನು ತಮೀಮಿನ ಕಡೆಗೆ ನಡೆಯಿತು. ಇದರ ಹಿನ್ನೆಲೆ ಹೀಗಿದೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಬಿಶ್ರ್ ಬಿನ್ ಸುಫ್ಯಾನ್ರನ್ನು ಖುಜಾ ಗೋತ್ರದ ಶಾಖೆಯಾದ ಬನು ಕಾಬ್ನ ಕಡೆಗೆ ಜಕಾತಿನ ಹಣದ ಸಂಗ್ರಹಕ್ಕಾಗಿ ಕಳುಹಿಸಿದರು. ಹಜರತ್ ಬಿಶ್ರ್ ಬಿನ್ ಸುಫ್ಯಾನ್ರ ಆದೇಶದ ಮೇರೆಗೆ ಬನು ಖುಜಾದ ಹಣವು ಎಲ್ಲ ಕಡೆಗಳಿಂದ ಅವರ ಬಳಿ ಸಂಗ್ರಹವಾಗಲು ಪ್ರಾರಂಭಿಸಿತು. ಮುಸ್ಲಿಂ ಆಗಿರದ ಬನು ತಮೀಮ್ರವರಿಗೆ ಈ ಸಂಪತ್ತುಗಳು ತುಂಬ ಹೆಚ್ಚಾಗಿ ತೋರಿತು. ಆಗ ಅವರು, ಈತ ಏಕೆ ಅನ್ಯಾಯವಾಗಿ ನಮ್ಮ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ ಎಂದು ಕೇಳಿ
ತಮ್ಮ ಖಡ್ಗಗಳನ್ನು ಹೊರತೆಗೆದರು. ಈ ಜಗಳ ಮತ್ತು ಯುದ್ಧದ ಪರಿಸ್ಥಿತಿಯನ್ನು ನೋಡಿ ಹಜರತ್ ಬಿಶ್ರ್ ಬಿನ್ ಸುಫ್ಯಾನ್ ಯಾವುದೇ ಹಣದ ವಸೂಲಿ ಮಾಡದೆ ಸ್ವತಃ ಅಲ್ಲಿಂದ ಹಿಂತಿರುಗಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಪರಿಸ್ಥಿತಿಯ ಬಗ್ಗೆ ತಿಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಒಯೇನಾ ಬಿನ್ ಹಿಸಿನ್ರನ್ನು 50 ಕುದುರೆ ಸವಾರರೊಂದಿಗೆ ಬನೂ ತಮೀಮಿನ ಕಡೆಗೆ ಕಳುಹಿಸಿದರು. ಒಯೇನಾ ತಮ್ಮ ಸಂಗಡಿಗರೊಂದಿಗೆ ಬನೂ ತಮೀಮ್ ನೆಲೆಸಿದ್ದ ಮತ್ತು ತಮ್ಮ ಜಾನುವಾರುಗಳನ್ನು ಮೇಯಿಸುತ್ತಿದ್ದ ಮರುಭೂಮಿಯನ್ನು ತಲುಪಿದರು. ಬನೂ ತಮೀಮ್ ಗೋತ್ರದ ಜನರು ಈ ಸೈನ್ಯವನ್ನು ನೋಡಿದಾಗ ಎಲ್ಲವನ್ನೂ ಬಿಟ್ಟು ಅಲ್ಲಿಂದ ಓಡಿ ಹೋದರು. ಅವರ 11 ಪುರುಷರು, 11 ಮಹಿಳೆಯರು ಮತ್ತು 30 ಮಕ್ಕಳು ಸೆರೆಯಾದರು. ಅವರನ್ನು ಮದೀನಕ್ಕೆ ಕರೆತಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದಂತೆ ಹಜರತ್ ರಮ್ಲಾ ಬಿನ್ ಹಾರಿಸ್ರ ಮನೆಯಲ್ಲಿ ಇರಿಸಲಾಯಿತು. ಅನಂತರ 80 ಅಥವಾ 90 ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಬನೂ ತಮೀಮ್ನ ಒಂದು ನಿಯೋಗವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾಯಿತು. ನಿಯೋಗದ ಮುಖ್ಯಸ್ಥನು ಹೇಳಿದನು, ನಾವು ಕವನಗಳು ಮತ್ತು ಭಾಷಣಗಳಲ್ಲಿ ನಿಮ್ಮೊಂದಿಗೆ ಪೈಪೋಟಿ ನಡೆಸಲು ಬಯಸುತ್ತೇವೆ. ಅಂದರೆ ನಮ್ಮ ಗೋತ್ರದ ಭಾಷಣಕಾರರು ಮತ್ತು ಕವಿಗಳು ಎಷ್ಟು ಶ್ರೇಷ್ಠರು ಎಂದು ನಿಮಗೆ ಗೊತ್ತಾಗಲು ನೀವು ನಮ್ಮೊಂದಿಗೆ ಸ್ಪರ್ಧೆ ನಡೆಸಬೇಕೆಂದು ಅವರು ಕೋರಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕವನ ಮತ್ತು ಭಾಷಣದಲ್ಲಿ ಹೆಮ್ಮೆ ತೋರಿಸುವುದು ನನ್ನ ಆಗಮನದ ಉದ್ದೇಶವಲ್ಲ. ನನ್ನ ಉದ್ದೇಶವು ಅಲ್ಲಾಹನ ಕಡೆಗೆ ನಿಮ್ಮನ್ನು ಕರೆಯುವುದಾಗಿದೆ. ಆದರೆ ನೀವಿಲ್ಲಿ ಬಂದಿರುವುದರ ಉದ್ದೇಶ ಇದೇ ಆಗಿದ್ದರೆ ನಿಮ್ಮ ಕಲೆಯನ್ನು ಪ್ರದರ್ಶಿಸಿರಿ, ನಾವು ಅದಕ್ಕೆ ಉತ್ತರ ನೀಡುತ್ತೇವೆ. ಸ್ಪರ್ಧೆಯ ನಂತರ ನಿಯೋಗದೊಂದಿಗೆ ಬಂದಿದ್ದ ಅಕ್ರಮ್ ಬಿನ್ ಹಾಬಿಸ್ ತಮ್ಮ ಸಂಗಡಿಗರ ಮುಂದೆ ತಾನಾಗಿಯೇ ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು, ಅವರ ಭಾಷಣಕಾರ ನಮ್ಮ ಭಾಷಣಕಾರನಿಗಿಂತ ಉತ್ತಮ ಮತ್ತು ಅವರ ಕವಿ ನಮ್ಮ ಕವಿಗಿಂತ ಎಷ್ಟೋ ಪಟ್ಟು ಶ್ರೇಷ್ಠ. ಅವರು ನಮ್ಮಿಂದ ಬಹಳ ಮುಂದಿದ್ದಾರೆ. ಎಲ್ಲೋ ಮುಗಿದ ನಂತರ ಅಕ್ರಮ್ ಬಿನ್ ಹಾಬಿಸ್ ಇಸ್ಲಾಮನ್ನು ಸ್ವೀಕರಿಸಿದರು. ಬನೂ ತಮೀಮ್ನವರು ಇಸ್ಲಾಂ ಸ್ವೀಕರಿಸಿದ ನಂತರ ಅವರ ಸೆರೆಯಾಳುಗಳನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಂತಿರುಗಿಸಿದರು. ಎಲ್ಲರಿಗೂ ಬಹುಮಾನಗಳನ್ನು ನೀಡಿ ಗೌರವದಿಂದ ಸತ್ಕರಿಸಿ ಕಳುಹಿಸಿದರು. ಅನಂತರ ಕುತ್ಬಾ ಬಿನ್ ಆಮಿರ್ರ ದಂಡಯಾತ್ರೆಯಾಗಿದೆ. ಅದು ಹಿಜ್ರಿ 9 ಸಫರ್ ತಿಂಗಳಲ್ಲಿ ನಡೆಯಿತು. ಒಂದು ವರದಿಯ ಪ್ರಕಾರ ಅವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಬಾಲದ ಪ್ರದೇಶಕ್ಕೆ, ಮತ್ತೊಂದು ವರದಿಯ ಪ್ರಕಾರ ಬೀಷದ ಸುತ್ತಮುತ್ತಲ ಪ್ರದೇಶಕ್ಕೆ ಕಳುಹಿಸಿದರು ಎಂದು ಉಲ್ಲೇಖಿಸಲಾಗಿದೆ. ಒಮ್ಮೆಲೆ ಅವರ ಮೇಲೆ ದಾಳಿ ಮಾಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ಅದರಂತೆ ಮುಸ್ಲಿಮರು ಒಮ್ಮೆಲೆ ಅವರ ಮೇಲೆ ದಾಳಿ ಮಾಡಿದರು. ತೀವ್ರ ಯುದ್ಧ ನಡೆಯಿತು ಮತ್ತು ಉಭಯ ಪಕ್ಷಗಳಲ್ಲೂ ಅನೇಕರು ಗಾಯಗೊಂಡರು ಹಾಗೂ ವಿರೋಧಿ ಗೋತ್ರದ ಬಹಳಷ್ಟು ಜನರು ಹತರಾದರು. ಕೊನೆಗೆ ಹಜರತ್ ಕುತ್ಬಾ ರಜಿಯಲ್ಲಾಹು ಅನ್ಹು ಯುದ್ಧ ಸಂಪತ್ತಾಗಿ ಒಂಟೆಗಳು, ಮೇಕೆಗಳು ಮತ್ತು ಮಹಿಳೆಯರನ್ನು ಮದೀನಕ್ಕೆ ತಂದರು. ಅನಂತರ ಜಿಹಾಕ್ ಬಿನ್ ಸುಫ್ಯಾನ್ ಕಿಲಾಬಿಯ ದಂಡಯಾತ್ರೆಯ ಪ್ರಸ್ತಾಪವಿದೆ. ಇದು ರಬಿಯುಲ್ ಅವ್ವಲ್ ಹಿಜ್ರಿ 9ರಲ್ಲಿ ನಡೆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಜಿಹಾಕ್ ಬಿನ್ ಸುಫ್ಯಾನ್ ಕಿಲಾಬಿಯರನ್ನು ಅವರದೇ ಗೋತ್ರವಾದ ಬನೂ ಕಿಲಾಬ್ನ ಕಡೆಗೆ ಕಿರ್ತಾ ಎಂಬ ಸ್ಥಳಕ್ಕೆ ಕಳುಹಿಸಿದರು. ಅವರು ಇಸ್ಲಾಂ ಧರ್ಮದ ಸಂದೇಶವನ್ನು ತಲುಪಿಸಿದರು. ಆದರೆ ಗೋತ್ರದವರು ನಿರಾಕರಿಸಿದರು ಮತ್ತು ಪರಿಸ್ಥಿತಿ ಯುದ್ಧಕ್ಕೆ ತಿರುಗಿತು. ಅವರು ಕಿರ್ತಾ ನಿವಾಸಿಗಳನ್ನು ಸೋಲಿಸಿ ಯುದ್ಧ ಸಂಪತ್ತನ್ನು ಪಡೆದುಕೊಂಡರು. ಅಲ್ಕಮಾ ಬಿನ್ ಮುಜದ್ದಿದ್ರ ದಂಡಯಾತ್ರೆಯ ಪ್ರಸ್ತಾಪವಿದೆ. ಈ ದಂಡಯಾತ್ರೆ ಹಿಜ್ರಿ 9 ರಬಿಯುಸ್ಸಾನಿ ತಿಂಗಳಲ್ಲಿ ಅಥವಾ ಕೆಲವು ವರದಿಗಳ ಪ್ರಕಾರ ಸಫರ್ ಮಾಸದಲ್ಲಿ ನಡೆಯಿತು. ಇಥಿಯೋಪಿಯಾದ ಕೆಲವು ಯೋಧರು ಜಿದ್ದಾದ ಕರಾವಳಿಯಲ್ಲಿ ಇಳಿದಿದ್ದಾರೆ ಎಂಬ ಸುದ್ದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಲಭಿಸಿತ್ತು. ಕೆಲವು ವರದಿಗಳ ಪ್ರಕಾರ ಇವರು ಮಕ್ಕಾದವರನ್ನು ಕೊಳ್ಳೆ ಹೊಡೆಯಲು ಬಯಸಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲ್ಕಮಾ ರಜಿಯಲ್ಲಾಹು ಅನ್ಹುರನ್ನು 300 ಜನರ ಸೇನಾಧಿಪತಿಯನ್ನಾಗಿ ನೇಮಿಸಿ ಅವರ ಕಡೆಗೆ ಕಳುಹಿಸಿದರು. ಸೇನೆಯ ಆಗಮನದ ಬಗ್ಗೆ ತಿಳಿದಾಗ ಆ ಜನರು ತಮ್ಮ ದೋಣಿಗಳನ್ನು ಏರಿ ಸಮುದ್ರ ಮಾರ್ಗದಿಂದ ಪರಾರಿಯಾದರು. ಸೇನೆಯ ಆಗಮನದ ಬಗ್ಗೆ ತಿಳಿದಾಗ ಆ ಜನರು ತಮ್ಮ ದೋಣಿಗಳನ್ನು ಏರಿ ಸಮುದ್ರ ಮಾರ್ಗದಿಂದ ಪರಾರಿಯಾದರು. ಹಜರತ್ ಅಲ್ಕಮಾ ರಜಿಯಲ್ಲಾಹು ಅನ್ಹು ಒಂದು ದ್ವೀಪದವರೆಗೆ ಅವರನ್ನು ಬೆನ್ನಟ್ಟಿದ್ದರು. ಈ ಕಾರ್ಯಾಚರಣೆಯ ಒಂದು ಗಮನಾರ್ಹ ಘಟನೆ ಏನೆಂದರೆ, ಬೆಂಕಿಗೆ ನೆಗೆಯಲು ಸೇನಾಧಿಪತಿ ಜನರಿಗೆ ಆದೇಶ ನೀಡಿದಾಗ ಕೆಲವು ಜನರು ನೆಗೆಯಲು ತಯಾರಾದರು ಮತ್ತು ಕೆಲವರು ಹಿಂಜರಿದರು ಎಂದು ಉಲ್ಲೇಖಿಸಲಾಗಿದೆ. ಈ ವಿಷಯವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತಿಳಿಸಲಾದಾಗ ಅವರು ತೀವ್ರ ಅಸಂತುಷ್ಟಿಯನ್ನು ವ್ಯಕ್ತಪಡಿಸುತ್ತಾ ಹೀಗೆ ಹೇಳಿದರು, ಒಂದು ವೇಳೆ ಅವರು ಬೆಂಕಿಯೊಳಗೆ ಪ್ರವೇಶಿಸಿದ್ದರೆ
ಕೊನೆಗಾಲದ ತನಕ ಅವರು ಅದರಿಂದ ಹೊರಬರುತ್ತಿರಲಿಲ್ಲ. ಏಕೆಂದರೆ ವಿಧೇಯತೆಯು ಕೇವಲ ಸನ್ನಡತೆಯ ವಿಷಯದಲ್ಲಾಗಿದೆ. ಹಜರತ್ ಮುಸ್ಲಿಮೌದ್ ರಜಲಾನ್ಹು ಸಹ ಈ ಘಟನೆಯನ್ನು ವಿವರಿಸುತ್ತಾ ಶರಿಯತ್ತಿಗೆ ವಿರುದ್ಧವಾದ ವಿಷಯಗಳಲ್ಲಿ ವಿಧೇಯತೆ ತೋರಿಸಬಾರದು ಎಂದು ಹೇಳಿದ್ದಾರೆ. ಹಜರತ್ ಅಲಿ ರಜಲಾನ್ಹರ ದಂಡಯಾತ್ರೆಯ ಪ್ರಸ್ತಾಪವೂ ಬರುತ್ತದೆ. ಇದು ರಬಿಯುಸ್ಸಾನಿ ಹಿಜ್ರಿ 9 ನಡೆಯಿತು. ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿ ರಜಲಾನ್ಹರನ್ನು 150 ಅನ್ಸಾರ್ಗಳೊಂದಿಗೆ ಬನು ತಯ್ಯಿನ ಫುಲ್ಸ್ ವಿಗ್ರಹವನ್ನು ಕೆಡವಲು ಕಳುಹಿಸಿದರು. ಅವರು ಬೆಳಗ್ಗೆ ದಾಳಿ ಮಾಡಿ ಫುಲ್ಸ್ ವಿಗ್ರಹವನ್ನು ಕೆಡವಿದರು ಮತ್ತು ಬಹಳಷ್ಟು ಸೆರೆಯಾಳುಗಳು ಮತ್ತು ಜಾನುವಾರುಗಳನ್ನು ವಶಪಡಿಸಿಕೊಂಡರು. ಅವರು ಬೆಳಗ್ಗೆ ದಾಳಿ ಮಾಡಿ ಫುಲ್ಸ್ ವಿಗ್ರಹವನ್ನು ಕೆಡವಿದರು ಮತ್ತು ಬಹಳಷ್ಟು ಸೆರೆಯಾಳುಗಳು ಹಾಗೂ ಜಾನುವಾರುಗಳನ್ನು ವಶಪಡಿಸಿಕೊಂಡರು. ಅದು ಪ್ರಸಿದ್ಧ ದಾನಿ ಮತ್ತು ಉದಾರಿಯಾದ ಹಾತಿಮ್ ತಾಯಿಯರ ಗೋತ್ರವಾಗಿತ್ತು. ಸೆರೆಯಾಳುಗಳಲ್ಲಿ ಅವರ ಪುತ್ರಿ ಸಫಾನಾ ಕೂಡ ಇದ್ದಳು. ಗೋತ್ರದ ಮುಖ್ಯಸ್ಥನಾಗಿದ್ದ ಅವರ ಪುತ್ರ ಅದ್ದಿ ಪರಾರಿಯಾಗಿ ಸಿರಿಯಾ ದೇಶದ ಕಡೆಗೆ ಹೊರಟನು. ಹಾತಿಮ್ರ ಪುತ್ರಿ ಸಫಾನಳನ್ನು ಆಕೆ ಒತ್ತಾಯದ ಮೇರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಡುಗಡೆ ಮಾಡಿದರು. ಆಕೆ ಬಿಡುಗಡೆಯಾದ ತಕ್ಷಣ ಮುಸ್ಲಿಂ ಆದಳು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಮತಿಯೊಂದಿಗೆ ಅವರು ತಮ್ಮ ಸಹೋದರ ಅದ್ದಿಯರ ಬಳಿ ಸಿರಿಯಾಗೆ ಹೋದಳು. ಸಾಧ್ಯವಾದಷ್ಟು ಬೇಗನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ಮದೀನಕ್ಕೆ ಹೋಗಲು ಅವಳು ತಮ್ಮ ಸಹೋದರನನ್ನು ಪ್ರೇರೇಪಿಸಿದಳು. ಅದ್ದಿಯ ಧರ್ಮ ಮತ್ತು ಅವರ ವೈಯಕ್ತಿಕ ವಿಷಯಗಳ ಬಗ್ಗೆಯೂ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ವಿಷಯಗಳನ್ನು ಕೇಳಿದರು. ಅವುಗಳಲ್ಲಿ ಕೆಲವು ವಿಷಯಗಳು ಅದ್ದೀರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸದ್ಗುಣ ಮತ್ತು ಈ ಎಲ್ಲ ಮಾತುಗಳನ್ನು ನೋಡಿ ನಾನು ಮುಸ್ಲಿಮನಾದೆ ಎಂದು ಅದ್ದಿ ಹೇಳಿದರು. ಹಜರತ್ ಅಲಿ ರಜಲಾನ್ಹರ ಈ ಕಾರ್ಯಾಚರಣೆಯ ಸ್ವಲ್ಪ ಸಮಯದ ನಂತರ ತೈ ಗೋತ್ರದ ನಿಯೋಗವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸನ್ನಿಧಿಯಲ್ಲಿ ಹಾಜರಾಗಿ ಇಸ್ಲಾಮನ್ನು ಸ್ವೀಕರಿಸಿದರು. ಉಕ್ಕಾಷಾ ಬಿನ್ ಮಿಹ್ಸನ್ ದಂಡಯಾತ್ರೆಯ ಪ್ರಸ್ತಾಪವಿದೆ. ಇದು ರಬಿಯುಸ್ಸಾನಿ ಹಿಜ್ರಿ 9 ಜನಾಬ್ ಕಡೆಗೆ ಹೊರಟಿತ್ತು. ಈ ದಂಡಯಾತ್ರೆಯ ಹೆಚ್ಚಿನ ವಿವರಗಳು ವರದಿಯಾಗಿಲ್ಲ. ಇದು ನಡೆಯಿತು ಎಂಬಷ್ಟೇ ಉಲ್ಲೇಖವಿದೆ. ತಬೂಕ್ ಯುದ್ಧದ ಬಗ್ಗೆ ಕೆಲವು ಪ್ರಾಥಮಿಕ ವಿವರಗಳನ್ನು ನಾನು ಪ್ರಸ್ತುತಪಡಿಸುತ್ತೇನೆ. ಇದು ಹಿಜ್ರಿ 9 ರಜಬ್ ಮಾಸದಲ್ಲಿ, ಎಂದರೆ ಕ್ರಿಸ್ತಶಕ 630 ಸೆಪ್ಟೆಂಬರ್ನಲ್ಲಿ ನಡೆಯಿತು. ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪವಿತ್ರ ಜೀವನದ ಕೊನೆಯ ಯುದ್ಧವಾಗಿತ್ತು. ತಬೂಕ್ ಎಂಬ ಹೆಸರಿನ ಚಿಲುಮೆಯ ಬಳಿ ತಂಗಿದ ಕಾರಣದಿಂದ ಇದನ್ನು ತಬೂಕ್ ಯುದ್ಧವೆಂದು ಕರೆಯಲಾಗುತ್ತದೆ. ಪವಿತ್ರ ಕುರಾನಿನಲ್ಲಿ ತಬೂಕ್ ಯುದ್ಧವನ್ನು ಸಾತುಲ್ ಉಸ್ರ್, ಎಂದರೆ ಸಂಕಷ್ಟದ ಕ್ಷಣ ಎಂಬ ಹೆಸರಿನಿಂದ ಪ್ರಸ್ತಾಪಿಸಲಾಗಿದೆ. ಏಕೆಂದರೆ ಮುಸ್ಲಿಮರಿಗೆ ಇದರಲ್ಲಿ ಬಹಳಷ್ಟು ಕಷ್ಟ ಮತ್ತು ತೊಂದರೆಯನ್ನು ಎದುರಿಸಬೇಕಾಗಿತ್ತು. ತಬೂಕ್ ಯುದ್ಧದ ಮೂಲ ಕಾರಣವೇನೆಂದರೆ ಮಕ್ಕಾ ವಿಜಯ, ಬನೂ ಹವಾಜಿನ್ನಂತಹ ಅತ್ಯಂತ ಶಕ್ತಿಶಾಲಿ ಗೋತ್ರದ ಹೀನಾಯ ಸೋಲು ಮತ್ತು ಅರಬ್ನ ಸುತ್ತಮುತ್ತಲಿನ ಎಲ್ಲಾ ಗೋತ್ರಗಳ ಮೇಲೆ ಮುಸ್ಲಿಮರಿಗೆ ಮೇಲುಗೈ ಸಿಕ್ಕ ನಂತರ ಯಹೂದ್ಯರು, ಕ್ರೈಸ್ತರು ಮತ್ತು ಕಪಟ ವಿಶ್ವಾಸಿಗಳು ತಮ್ಮ ಪ್ರಯತ್ನಗಳು ವಿಫಲವಾಗುತ್ತಿರುವುದನ್ನು ನೋಡಿ ಮುಸ್ಲಿಮರನ್ನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕಾಗಿ ಆ ಕಾಲದ ಮಹಾಶಕ್ತಿಯಾದ ರೋಮನ್ ಚಕ್ರವರ್ತಿಯೊಡನೆ ತಮ್ಮ ಸೈನ್ಯವನ್ನು ಕಳುಹಿಸಲು ಕೋರಿಕೊಂಡರು. ಮತ್ತೊಂದೆಡೆ ರೋಮನ್ ಚಕ್ರವರ್ತಿ ತನ್ನ ಸೈನ್ಯವನ್ನು ಕಳುಹಿಸುತ್ತಿದ್ದಾನೆ. ಅದು ಮದೀನದಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮೇತ ಎಲ್ಲಾ ಮುಸ್ಲಿಮರನ್ನು ನಿರ್ನಾಮ ಮಾಡುವುದು ಎಂದು ಕಪಟ ವಿಶ್ವಾಸಿಗಳು ಮದೀನದಲ್ಲಿ ವದಂತಿಗಳನ್ನು ಹರಡಲು ಪ್ರಾರಂಭಿಸಿದರು. ಇದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಆ ಸೈನ್ಯದ ವಿರುದ್ಧ ಹೋರಾಡಲು ಮದೀನದಿಂದ ಸಿರಿಯಾ ಕಡೆಗೆ ಹೊರಟು ಹೋಗಲಿ ಎಂದು ಕಪಟ ವಿಶ್ವಾಸಿಗಳು ಮತ್ತು ಇತರ ವಿರೋಧಿಗಳು ಬಯಸುತ್ತಿದ್ದರು. ಏಕೆಂದರೆ ಪ್ರಯಾಣದ ತೊಂದರೆಗಳಿಂದ ಅಥವಾ ರೋಮನ್ ಚಕ್ರವರ್ತಿಯೊಂದಿಗಿನ ಹೋರಾಟದಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮತ್ತು ಮುಸ್ಲಿಮರ ವಿನಾಶವಾಗುವುದು ಎಂದು ಅವರು ದೃಢವಾಗಿ ನಂಬಿದ್ದರು. ಇದರ ಇನ್ನಷ್ಟು ವಿವರಗಳಿವೆ. ಅದನ್ನು ಮುಂದಿನ ಬಾರಿ ವಿವರಿಸುತ್ತೇನೆ ಇನ್ಶಾ ಅಲ್ಲಾ. ಇಂದು ರಬ್ವಾದ ಗೋಲ್ ಬಜಾರ್ನಲ್ಲಿರುವ ಮಸ್ಜಿದ್ ಮಹದಿ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ದಾರೆ. ಇದರಿಂದ ನಮ್ಮ 5-6 ಜನರು ಗಾಯಗೊಂಡಿದ್ದಾರೆ. 2 ತೀವ್ರ ಗಾಯಗಳಾಗಿವೆ. ಅವರ ಹೊಟ್ಟೆಗೆ ಗುಂಡುಗಳು ತಗುಲಿವೆ ಮತ್ತು ಅವರ ಆಪರೇಷನ್ ಕೂಡ ನಡೆಯುತ್ತಿತ್ತು. ಅಲ್ಲಾಹನು ಅವರ ಸ್ಥಿತಿಯನ್ನು ಉತ್ತಮಗೊಳಿಸಲಿ. ಉಳಿದ ಗಾಯಾಳುಗಳ ಮೇಲೂ ಅಲ್ಲಾಹನು ಕೃಪೆ ತೋರಲಿ. ಒಬ್ಬ ಭಯೋತ್ಪಾದಕನನ್ನು ನಮ್ಮ ಭದ್ರತಾ ಸಿಬ್ಬಂದಿಯವರು ಕೊಂದು ಹಾಕಿದ್ದಾರೆ. ಮತ್ತೊಬ್ಬ ಭಯೋತ್ಪಾದಕ ಓಡಿ ಹೋಗಿದ್ದಾನೆ. ಅಲ್ಲಾಹನು ಈ ಭಯೋತ್ಪಾದಕರನ್ನು, ಕಾನೂನು ಮುರಿಯುವರನ್ನು ಮತ್ತು ಜಮಾತಿನ ವಿರೋಧಿಗಳನ್ನು ಬೇಗನೆ ಹಿಡಿಗೂಡಲಿ. ಪಂಜಾಬ್ನಲ್ಲಿ 100ಕ್ಕೆ 100ರಷ್ಟು ಅಪರಾಧಗಳನ್ನು ನಿಯಂತ್ರಿಸಲಾಗಿದೆ ಮತ್ತು ಈಗ ಯಾವುದೇ ಅಪರಾಧಿಗಳಿಲ್ಲ ಎಂದು ಪಂಜಾಬಿನ ಸರ್ಕಾರ ಮತ್ತು ಮುಖ್ಯಮಂತ್ರಿ ಹೇಳಿಕೊಳ್ಳುತ್ತಿದ್ದಾರೆ.
ಆದರೆ ಅಹಮದ್ಯರ ಮೇಲೆ ಪ್ರತಿದಿನ ನಡೆಯೋ ದಾಳಿಗಳು, ಅವರನ್ನು ಶಹೀದ್ ಮಾಡುವುದು, ಗಾಯಗೊಳಿಸುವುದು ಅಥವಾ ಅವರ ಆಸ್ತಿಗಳಿಗೆ ಬೆಂಕಿ ಹಚ್ಚುವುದನ್ನು ಬಹುಶಃ ಇವರು ಅಪರಾಧವೆಂದು ಪರಿಗಣಿಸುತ್ತಿಲ್ಲ ಎಂದು ತೋರುತ್ತದೆ. ಅಲ್ಲಾಹನು ಪಾಕಿಸ್ತಾನದ ಈ ಸರ್ಕಾರಗಳಿಗೂ ಬುದ್ಧಿ ನೀಡಲಿ ಮತ್ತು ಶೀಘ್ರದಲ್ಲೇ ಅಲ್ಲಾಹನು ಜಮಾತಿನ ಪರವಾಗಿ ದೈವಿಕ ದೃಷ್ಟಾಂತಗಳನ್ನು ಪ್ರಕಟಿಸಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.